ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿಯ ರಾಜಕಾರಣದಲ್ಲಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಅರ್ಧ ವರ್ಷ ಜೈಲಲ್ಲೇ ಕೊಳೆತು ಹೋದ ಅರವಿಂದ್ ಕೇಜ್ರಿವಾಲ್ 6 ತಿಂಗಳು ಕಾಲ ಯಾರು ಏನೇ ಅಂದ್ರೂ ಕೂಡ, ಜಪ್ಪಯ್ಯ ಅಂದ್ರೂ ಕೂಡ ರಾಜೀನಾಮೆ ಕೊಡದೆ CM ಆಗಿದ್ರು. ವರ್ಕ್ ಫ್ರಮ್ ಹೋಮ್ ಥರ ವರ್ಕ್ ಫ್ರಮ್ ಜೈಲ್ ಮಾಡ್ತಿದ್ರು. ಆದರೆ ಅಬಕಾರಿ ನೀತಿ ಹಗರಣದಲ್ಲಿ 6 ತಿಂಗಳು ಜೈಲನ್ನು ಮುಗಿಸಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಏಕಾಏಕಿ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರನ್ನು ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಇದು ಆಮ್ ಆದ್ಮಿ ಪಕ್ಷದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಜಾಗದ ಮೇಲೆ ಅನೇಕರ ಕಣ್ಣಿತ್ತು. ಅದರಲ್ಲಿ ಒಬ್ಬರು ಅತೀಶಿ. ಅವರ ಬಗ್ಗೆ ನಿಮಗೆ ನೆನಪಿರಬಹುದು. ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇರಬೇಕಾದ್ರೆ ಪಕ್ಷದ ಪರ ಹೋರಾಟ ಮಾಡುತ್ತಾ, ತಮ್ಮ ಆತ್ಮೀಯ ಮನೀಶ್ ಸಿಸೋಡಿಯಾ ಪರ ಮಾತಾಡ್ತಾ CM ಆಗುವ ಕನಸನ್ನು ಕಂಡಿದ್ರು. ಕಣ್ಣೀರಿನ ಮೂಲಕ ಕಾರ್ಯಕರ್ತರ ಸಿಂಪತಿಗಾಗಿ ಡ್ರಾಮಾ ಮಾಡಿದವರು. दिल्ली के शिक्षा क्रांति के जनक मनीष सिसोदिया को, जिनको एक झूठे केस में 17 महीने तक ಆದರೆ ಕೇಜ್ರಿವಾಲ್ ನಂತರ ಆಮ್ ಆದ್ಮಿಯ ಮಾಲೀಕರಾಗಿ ಅತೀಶಿ ಹೆಸರು ಬಂದಿದೆ. ಖಂಡಿತ ಈ ಹೆಸರು ಕೇಜ್ರಿವಾಲ್ ಅವರ ಆಯ್ಕೆನೆ. ಯಾಕಂದರೆ ಅತೀಶಿ ತಮ್ಮ ಮಾತನ್ನು ಕೇಳ್ತಾರೆ ಅನ್ನುವ ತುಂಬ ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಇತ್ತ ಅತೀಶಿ ಗವರ್ನರ್ VK ಸಕ್ಸೇನಾ ಅವರನ್ನು ಭೇಟಿಯಾಗಿ ಡೆಲ್ಲಿಯಲ್ಲಿ ಹೊಸ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ರು. ಆಮ್ ಆದ್ಮಿ ಅನ್ನೋದು ಪಕ್ಷದ ಹೆಸರು ಮಾತ್ರ. ಅಲ್ಲಿ ಕೋಟಿಗಿಂತ ಕಮ್ಮಿ ಬೆಲೆ ಬಾಳವರು ಯಾರೂ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಕೂಡ ಹೀಗೆ ಸಾಗಿ ಬಂದವರು. ಮುಂದೊಂದು ದಿನ ಬೇಕಾಗಬಹುದು ಅಂತ ಅತೀಶಿ ಮಲೇನಾ ಅವರ ಆಸ್ತಿ ವಿವರ ಹೇಳಿಬಿಡ್ತೀನಿ. ಡೆಲ್ಲಿಯ ನೂತನ CM ಅತೀಶಿ ಮಲೇನಾ ಡೆಲ್ಲಿಯ ಕಲ್ಕಾಜಿ ದಕ್ಷಿಣದಿಂದ ಚುನಾವಣೆ ಗೆದ್ದಿದ್ದವರು. ಚುನಾವಣೆ ಸಮಯದಲ್ಲಿ ಅವರು ಹಂಚಿಕೊಂಡಿದ್ದ ಅಫಿಡವಿಟ್ ಪ್ರಕಾರ ಅವರ ಬಳಿ 1.41 ಕೋಟಿ ಮೌಲ್ಯದ ಆಸ್ತಿ ಇದೆ. ಅಕೌಂಟ್ನಲ್ಲಿ 1.5 ಕೋಟಿ ಇರೋರನ್ನ ಕೂಡ ಆಮ್ ಆದ್ಮಿ ಅಂತಾರಂತ ಇವತ್ತೇ ಗೊತ್ತಾಗಿದ್ದು. ಅವರ ಬಳಿ 30,000 ರೂಪಾಯಿ ಕ್ಯಾಶ್ ಇದೆ. ಹಾಗೆ FD ಸೇರಿದಂತೆ 1.22 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿದೆ. ಅತೀಶಿ ಮಲೇನಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿಲ್ಲ. ಅವರ ಬಳಿ LIC ಪಾಲಿಸಿ ಇದೆ ಹಾಗೂ 5 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ. 2012ರಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಸಮಯದಲ್ಲಿ ರಾಜಕೀಯವನ್ನು ಪ್ರವೇಶಿಸಿದ್ರು. ಅವರು ಆಮ್ ಆದ್ಮಿ ಪಕ್ಷದ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ರಾಜಕೀಯ ಗುಟ್ಟುಗಳನ್ನು ತುಂಬ ಹತ್ತಿರದಿಂದ ಬಲ್ಲವರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವ ಡೆಲ್ಲಿ ಕ್ಷೇತ್ರದಿಂದ ಅತೀಶಿ ಮಲೇನಾ ಸ್ಪರ್ಧಿಸಿದ್ರು. ಆದರೆ ಮಾಜಿ ಕ್ರಿಕೆಟರ್ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ನ ಸದಸ್ಯ BJPಯ ಗೌತಮ್ ಗಂಭೀರ್ ವಿರುದ್ಧ ಸೋತಿದ್ರು. ಪಕ್ಷದ ವಿಶ್ವಾಸ ಗಳಿಸಿದ್ದೇ ಅತೀಶಿ ಇಂದು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಅನ್ನಬಹುದು. ಅತೀಶಿ ಮಲೇನಾ ಬಳಿ ಸ್ವಂತ ಮನೆ ಇಲ್ಲ, ಸ್ವಂತ ಆಸ್ತಿ ಜಮೀನು ಕೂಡ ಇಲ್ಲ ಅನ್ನೋದು ಅವರ ಹೇಳಿಕೆ. ಡೆಲ್ಲಿ CM ಆದ ಬೆನ್ನಲ್ಲೇ ಅವರದೇ ಪಕ್ಷದಿಂದ ಅಪಸ್ವರಗಳು ಕೇಳಿ ಬರೋಕ್ಕೆ ಶುರುವಾಗಿದೆ. ಅತೀಶಿ CM ಆದ ಬೆನ್ನಲ್ಲೇ ಅವರದ್ದೇ ಪಕ್ಷದ ಮಹಿಳಾ ನಾಯಕಿ ಡೆಲ್ಲಿಯನ್ನು ದೇವರೇ ಕಾಪಾಡಬೇಕು ಅಂದಿದ್ದಾರೆ. ಅತೀಶಿ ಅವರನ್ನ ಡಮ್ಮಿ CM ಅಂತ ಕರೀತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಅವರದ್ದೇ ಪಕ್ಷದ ನಾಯಕಿ स्वाति मालीवाल। आज दिल्ली के लिए एक बहुत दुखद दिन है।
आज दिल्ली की मुख्यमंत्री एक ऐसी महिला आतिशी मार्लेना जी बनने जा रही हैं, जिनके अपने परिवार ने आतंकवादी अफजल गुरु को फांसी की सजा से बचाने के लिए एक लंबी लड़ाई लड़ी। उनके अपने माता पिता ने कई बार राष्ट्रपति जी को मर्सी पिटिशंस, दया याचिकाएं भेजी कि अफजल गुरु को फांसी ना हो, कि अफजल गुरु निर्दोष हैं, कि अफजल गुरु सिर्फ एक राजनीतिक साजिश का शिकार बन गए। ये कितनी गलत बात है। आज आतिशी मार्लेना जी मुख्यमंत्री बनेंगी, लेकिन हम सब जानते हैं कि वो सिर्फ और सिर्फ एक डमी सीएम, एक कठपुतली मुख्यमंत्री बनेंगी। लेकिन फिर भी ये मुद्दा बहुत बड़ा है, क्योंकि वो मुख्यमंत्री बनेंगी और ये मुद्दा सीधे सीधे दिल्ली और देश की सुरक्षा से जुड़ा हुआ है। भगवान बचाए दिल्ली वासियों को ऐसे मुख्यमंत्रियों से। ಅತೀಶಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ 2001ರ ಸಂಸತ್ ದಾಳಿಯ ಬಗ್ಗೆ ಮಾತಾಡಿದ್ರು. ಅಪರಾಧಿ ಅಫ್ಜಲ್ ಗುರುವಿನ ಮರಣ ದಂಡನೆಯನ್ನು ರದ್ದುಗೊಳಿಸುವಂತೆ ಅವರ ಪೋಷಕರು ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಿದ್ರು. ಇಂತಹ ಕುಟುಂಬದಿಂದ ಬಂದ ಈ ಹೆಣ್ಣು ಈಗ ಡೆಲ್ಲಿ ಸಿಎಂ ಅನ್ನೋದೇ ದುರಾದೃಷ್ಟ. ಆತಿಶಿ ಒಬ್ಬ ಡಮ್ಮಿ ಸಿಎಂ ಅಂತ ಕರೆದ್ರು. ಅಷ್ಟೇ ಅಲ್ಲ, ಒಂದು ಪತ್ರವನ್ನ ಸಹ ಹಂಚಿಕೊಂಡಿರುವ ಮಲಿವಾಲ್ ಅದು ಆತಿಶಿಯ ಪೋಷಕರು ಬರೆದ ಶ್ರಮದಾನದ ಅರ್ಜಿ ಎಂದು ಹೇಳಿಕೊಂಡಿದ್ದಾರೆ. ಈ ಮೂಲಕ ಆರಂಭ ವಿಘ್ನ ಅನ್ನೋ ಹಾಗೆ ಮಹಿಳಾ ಮುಖ್ಯಮಂತ್ರಿಗೆ ಅವರದ್ದೇ ಪಕ್ಷದ ಮಹಿಳಾ ನಾಯಕಿ ರೆಬೆಲ್ ಆಗಿದ್ದಾರೆ. ಈ ವುಮೆನ್ ವಾರ್ಗೆ ಮತ್ತೆ ಆಮ್ ಆದ್ಮಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ? ಡೆಲ್ಲಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಪೆಟ್ಟು ಬೀಳುತ್ತಾ? ಕಾದು ನೋಡಬೇಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.